ಜಾತಿ ಸಮೀಕ್ಷೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗರಂ ಆಗಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ವಿ ಸೋಮಣ್ಣ ನಕಾರ ಮಾಡಿದ್ದಾರೆ. ಓಟಿಗಾಗಿ ಜಾತಿ ಸಮೀಕರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಜನಗಣತಿ ಈಗ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ಜೊತೆಗೆ ಅದರಲ್ಲಿ ಅವೈಜ್ಞಾನಿಕವಾಗಿ ವರದಿಯನ್ನ ಕೊಡ್ತಾ ಇದ್ದಾರೆ, ಅವೈಜ್ಞಾನಿಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸಚಿವ ವಿ ಸೋಮಣ್ಣ ಗರಂ ಆಗಿದ್ದಾರೆ. ನಾನು ಯಾವ ಮೀಸಲಾತಿ ಸೌಲಭ್ಯವನ್ನೂ ಪಡೆದಿಲ್ಲ. ಸುಮಾರು 1 ಗಂಟೆ 4 ನಿಮಿಷ ನನ್ನ ಮಾಹಿತಿಯನ್ನ ಪಡೆದಿದ್ದಾರೆ. ಇದೊಂದು ಅವೈಜ್ಞಾನಿಕ ಸಮೀಕ್ಷೆ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆ ತಾಂತ್ರಿಕ ಸಮಸ್ಯೆಯಿಂದ ಕೂಡಿದೆ. ಅವೈಜ್ಞಾನಿಕ ಗಣತಿಯಿಂದ ಮಾಹಿತಿ ಸಿಗಲ್ಲ. ಗಣತಿ ಪ್ರಶ್ನೆಗಳನ್ನ ಸರಳೀಕರಣ ಮಾಡಿ ಅಂತ ಹೇಳಿ ಜೊತೆಗೆ ಸಲಹೆಯನ್ನ ಸಹ ಕೊಟ್ಟಿದ್ದಾರೆ. ಹುಚ್ಚರ ಸಂತೆಯಲ್ಲಿ ಯಾರು ಬಂದು ನಿಲ್ಲಬೇಡಿ. ದೇವರಾಜ್ ಅರಸು ಫೋಟೋ ಹಾಕಿ ಸಮೀಕ್ಷೆ ಮಾಡ್ತೀರಾ? ಮೇಲ್ಜಾತಿ ಅಥವಾ ಬೇರೆ ಯಾವುದೋ ಜಾತಿ ತುಳಿಯುವ ಕೆಲಸವನ್ನ ಮಾಡಬೇಡಿ ಅಂತ ಸಚಿವ ವಿ ಸೋಮಣ್ಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ವಿ ಸೋಮಣ್ಣ ಅವರಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಒಂದು ಜಾತಿ ಜನಗಣತಿ ಏನಿದೆ ಇದು ಅವೈಜ್ಞಾನಿಕವಾಗಿದೆ. ಯಾರು ತಲೆ ಬುಡ ಇಲ್ಲದ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಗರಂ ಕೂಡ ಆಗಿದ್ದಾರೆ. ಇವೆಲ್ಲ ಮಾಡಿದವ್ರು ನೀವೇ ಬೇಕು. ಇವೆಲ್ಲ ನಾವು ಗೊತ್ತಿರ್ತದೆ. ಇವೆಲ್ಲ ಮಾಡಿದವ್ರು ನೀವೇ ಇಲ್ಲ ಅಷ್ಟೇ ಪ್ರಾಮಾಣಿಕವಾಗಿ ಹೇಳೋಣ. ಎಲ್ಲ ಹಾಲ್ಕ ಕೇಳಿಸ್ಕೊಂಡು ಮಾಡಬಾರ್ದೆಲ್ಲ ತಂದಿರೋರು ನೀವು ಎಷ್ಟು ಜನಕ್ಕೆ ಗೊತ್ತು ನಮಗೆ ಹೇಳಿತಾರೆ. ಏನಕ್ಕೆ ನೀವು ಮಾಡ್ತಾ ಇದ್ದೀರಿ? ಎಲ್ಲ ಒಂದು ಕಡೆ ಜಾತಿ ಸಮೀಕರಣ ಮಾಡಬೇಕು ಅಂತ ಸಿದ್ದರಾಮಯ್ಯ ಓಟ್ಗೋಸ್ಕರ ಯಾರನ್ನು ಮನೆ ಹಾಳು ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇವೆಲ್ಲ ಏನು ಬೇಕು? ನ್ಯಾಷನಲ್ ಗೌರ್ಮೆಂಟ್ ಭಾರತ ಸರ್ಕಾರ ಸೆನ್ಸಸ್ ಜಾತಿ ಸೆನ್ಸಸ್ ಮಾಡ್ತಾರೆ. ಎಲ್ಲ ಬಂದ್ಬಿಡ್ತು ಸರ್, ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಇದೆ. ಅದೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಯಾವುದು ಪಡ್ಕೊಂಡಿಲ್ಲ, ಅದಕ್ಕೆ ಹೋಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಜಾತಿ ಗಣತಿ ಆರಂಭ ಆದಾಗಿನಿಂದ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯವರು. ಜೊತೆಗೆ ಈಗ ನಡೆಸಿರುವಂತಹ ಜಾತಿ ಗಣತಿಗೆ ವಿ ಸೋಮಣ್ಣ ಅವರು ಗರಂ ಆಗಿದ್ದಾರೆ. ಅವೈಜ್ಞಾನಿಕ ಪ್ರಶ್ನೆಗಳನ್ನ ಕೇಳಲಾಗಿದೆ, ಯಾವನು ಈ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಅಂತ ಹೇಳಿ ಗರಂ ಆಗಿದ್ದಾರೆ. ಹಾಗಿದ್ರೆ ವಿ ಸೋಮಣ್ಣ ಅವರಿಗೆ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು, ಯಾವ ರೀತಿ ರಿಯಾಕ್ಷನ್ ಕೊಟ್ಟರು ಅವರು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀವಿ. ಒಟ್ಟಾರೆಯಾಗಿ ಜಾತಿ ಸಮೀಕ್ಷೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗರಂ ಆಗಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸೋಮಣ್ಣ ನಕಾರ ಮಾಡಿದ್ದಾರೆ. ಓಟಿಗಾಗಿ ಜಾತಿ ಸಮೀಕರಣ ಮಾಡ್ತಾ ಇದ್ದಾರೆ. ಎಂತೆಂತಹ ಪ್ರಶ್ನೆಗಳನ್ನ ಕೇಳ್ತೀರಾ? ಇದು ಅಸಮಂಜಸ. ಇದಕ್ಕೆ ಯಾಕೆ ಉತ್ತರಿಸಬೇಕು? ಅದರಲ್ಲೂ ಎಷ್ಟು ಕೋಳಿ ಇದೆ, ಎಷ್ಟು ವಾಚ್ ಇದೆ, ಎಷ್ಟು ರೂಮ್ ಇದೆ, ಇದೆಲ್ಲ ಯಾಕೆ ಬೇಕು? ಉಪಜಾತಿ ಯಾವುದು? ಇದೆಲ್ಲ ಯಾಕೆ ಬೇಕು ನಿಮಗೆ? ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನ ಸರಳೀಕರಣ ಮಾಡಿ, ಸ್ವಲ್ಪ ಸಿಂಪಲ್ ಆಗಿ ಕೇಳಿ. ಸೊ ಹಾಗಾಗಿ ಸಲಹೆ ಜೊತೆಗೆ ಗರಂ ಕೂಡ ಆಗಿದ್ದಾರೆ. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ಹೆಬ್ಬಾಕ ತಿಮ್ಮೇಗೌಡ್ರೆ, ಜಾತಿ ಗಣತಿ ವಿಚಾರದಲ್ಲಿ ಈಗ ಗೊಂದಲ ಮೇಲೆ ಗೊಂದಲಗಳು ಆಗ್ತಾ ಇದೆ. ಜೊತೆಗೆ ಬಿಜೆಪಿಯವರು ಆರಂಭ ಆದಾಗಿನಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹಾಗಾಗಿ ವಿ ಸೋಮಣ್ಣ ಅವರಿಗೆ ಇವತ್ತು ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು, ಯಾವ ರೀತಿಯಾಗಿ ಅವರು ಗರಂ ಆಗಿದ್ದಾರೆ ಈ ಜಾತಿ ಗಣತಿ ಸಮೀಕ್ಷೆ ವಿರುದ್ಧವಾಗಿ? ಬಹಳ ಮುಖ್ಯವಾಗಿ ಜಾತಿ ಗಣತಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾಯಕರುಗಳು ತಮ್ಮ ನಿವಾಸದಲ್ಲೇ ಗಣತಿದಾರರಿಗೆ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ನಿನ್ನೆಯಷ್ಟು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಏನು ಕೋಳಿ ಮತ್ತೆ ಕುರಿ ಮತ್ತೊಂದು ಕಡೆಯಾಗಿ ಚಿನ್ನ ಎಷ್ಟಿದೆ ಅನ್ನುವಂತ ಒಂದು ನಿಟ್ಟಲ್ಲಿ ಗಣತಿದಾರರು ಕೇಳಿದಂತ ಸಂದರ್ಭದಲ್ಲಿ ಗರಂ ಆಗಿದ್ರು. ಇದಾದಂತ ಬಳಿಕ ಇದೀಗ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣನವರ ವಿಜಯನಗರ ನಿವಾಸಕ್ಕೆ ಗಣತಿದಾರರು ಹೋದಂತ ಸಂದರ್ಭದಲ್ಲಿ ನಿಮ್ಮ ಉಪಜಾತಿ ಯಾವುದು ಅಂತ ಕೇಳಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜಾತಿ ಅಂತ ಬರ್ಕೊಳ್ಳಿ, ಮದುವೆ ಆದಾಗ ಎಷ್ಟು ವರ್ಷ ಅಂತ ಪ್ರಶ್ನೆ ಕೇಳ್ತಾರೆ. ಇವೆಲ್ಲ ಯಾಕೆ ದುರಂತ? ನಮ್ಮ ಅಪ್ಪ ಅಮ್ಮನ ಕೇಳಬೇಕು, 26 ಅಂತ ಬರ್ಕೊಳ್ಳಿ. ಇದು ಸಿದ್ದರಾಮಯ್ಯನ ಓಟಿಗೋಸ್ಕರವಾಗಿ ಮಾಡ್ತಾ ಇರೋದು. ಯಾರೋ ಅವಿವೇಕಿಗಳು ಹೇಳಿ ಮಾಡಿಸ್ತಾರ ಅಂತ ಸಮೀಕ್ಷೆ ಇದು. ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆಶಿ ಹೆಸರನ್ನೇ ಹಾಕಿಕೊಳ್ಳಿ ಎಂದು ವಿ ಸೋಮಣ್ಣನವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಉತ್ತರ ಕೊಡೋಕ್ಕಾಗದೆ ಇರುವ ಪ್ರಶ್ನೆಗಳನ್ನೆಲ್ಲ ಹಾಕಿದ್ರೆ ಯಾವನು ತಲೆ ಕೆಟ್ಟಿರೋರು ಮಾಡಿದ್ರೆ ಅವನ್ನ ಕರೀರಿ ಅಂತೇಳಿ ಗರಂ ಆಗಿರ್ತಕ್ಕಂಥದ್ದು. ವೃತ್ತಿ ವಿಚಾರವಾಗಿ ಎಲ್ಲಿ ಕೆಲಸ ಮಾಡೋದು ಎಂಬ ಪ್ರಶ್ನೆ. ಸಿದ್ದರಾಮಯ್ಯ ಡಿಕೆಶಿಗೆ ಯಾವ ಗ್ರೂಪ್ ಅಂತ ಹಾಕ್ತೀರಿ, ಆದಾಯ ಎಷ್ಟು,
ಇದಕ್ಕೆ ಯಾವ ಆದಾಯ ಇಲಾಖೆ ಕೇಳಿದ್ರೆ ಕೊಡ್ತಾರಮ್ಮ, ನಾವು ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿ ಸೋಮಣ್ಣನವರು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮಾಧ್ಯಮಗಳ ಜೊತೆ ಮಾತನಾಡುವಂತ ಒಂದು ಸಂದರ್ಭದಲ್ಲೂ ಕೂಡ ಬಿ ದೇವರಾಜ ಅರಸು ಅವರ ಫೋಟೋ ಹಾಕೊಂಡು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆಯಾಗಿ ಮೇಲ್ಜಾತಿನೋ ಅಥವಾ ಇನ್ನೊಂದು ಜಾತಿನೋ ತಿಳಿಯುವಂತ ಒಂದು ಕೆಲಸ ಯಾರ ಮೇಲೆ. ಓಕೆ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ ಹೆಬ್ಬಾಕ ತಿಮ್ಮೇಗೌಡ್ರೆ. ಜಾತಿ ಗಣತಿಯಲ್ಲಿ ಗೊಂದಲ ವಿಚಾರ ಸಮೀಕ್ಷೆಗೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಬೇಕೋ ಅದಕ್ಕೆ ಮಾತ್ರ ಉತ್ತರ ಕೊಡಿ. ಕೋಳಿ, ಚಿನ್ನ, ವಾಚ್ ಎಷ್ಟಿವೆ ಅಂತ ಪ್ರಶ್ನೆ ಕೇಳಬಾರದು. ಇಲಾಖೆಯವರು ಏನ್ ಮಾಡ್ತಾರೆ ಮಾಡ್ಲಿ, ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ರಾಜಕೀಯ ನಾಯಕರಿಗೆ ಈ ಒಂದು ಸಮೀಕ್ಷೆ ಇರಿಸು ಮುರಿಸು ತರ್ತಾ ಇದೆ. ಅದರಲ್ಲಿ ಸಾರ್ವಜನಿಕರಿಗೆ ಇನ್ಯಾವ ರೀತಿಯಾಗಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಕೇಳಬಾರ್ದೇ ಇದ್ದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕೋ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಷ್ಟೇ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮೂಲಕ ಸ್ಪಷ್ಟನೆ ಕೊಟ್ಟರು. ನೋಡಪ್ಪ, ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ನಿಮ್ಗೆ ಏನ್ ಬೇಕು ಉತ್ತರ ಕೊಡಿ, ಬೇಡದಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಆಫೀಸರ್ಸ್ ಹೇಳಿ ಕಳ್ಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿ ಎಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನ್ ಕೇಳೋಂತ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳ್ಸಿದ್ದೀನಿ. ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಕಮಿಷನ್, ಅದು ಏನ್ ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದಿಲ್ಲ, ಅರ್ಥ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡಿಕೊಟ್ಟಿದ್ವಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ. ಜಾತಿ ಗಣತಿಯಲ್ಲಿ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಸರ್ವೆಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ಹಾಕಿದ್ರೆ ಏನಾಗ್ತಾ ಇದೆ? ಸಿದ್ದರಾಮಯ್ಯ ತವರಿನಲ್ಲೇ ವಿದ್ಯಾರ್ಥಿಗಳನ್ನ ಹಾಕಿದ್ರೆ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ? ಯಾಕಂದ್ರೆ ಜಾತಿ ಜನಗಣತಿಯಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಅಧಿಕಾರಿಗಳು ಇರೋದೇ ಎಡವಟ್ಟು ಮಾಡೋದಕ್ಕೆ, ಪಾಪ ತಮ್ಗೆ ಬರ್ಡನ್ ಆಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಸರ್ವೆಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ದೇವರಾಜ ಅರಸು ರಸ್ತೆಯ ಮನೆಗಳಲ್ಲಿ ಸರ್ವೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ದೇವರಾಜ ಶಾಲೆಯ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳಿಂದ ಸರ್ವೆ ಮಾಡಿಸಲಾಗ್ತಾ ಇದೆ. ಫೋನ್ನಲ್ಲೇ ಜನರಿಂದ ಸರ್ಕಾರಿ ಸಿಬ್ಬಂದಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸೊ ಇರಬೇಕು, ಸ್ಥಳೀಯರು ಈ ರೀತಿ ಪ್ರಶ್ನೆ ಮಾಡಬೇಕು. ಶಿಕ್ಷಣಾಧಿಕಾರಿಗಳು ಬಂದು ಸರ್ವೆ ಮಾಡಬೇಕು, ಆದ್ರೆ ಪಾಪ ಅವರಿಗೆ ಮೈ ಭಾರ. ಸೊ ಒಂದೇ ದಿನದಲ್ಲಿ ಸಾಕಷ್ಟು ಕೆಲಸಗಳಲ್ಲಿ ಬಿಸಿ ಇರ್ತಾರೆ. ಹಾಗಾಗಿ ಆ ಒತ್ತಡವನ್ನ ತಡೆದುಕೊಳ್ಳಲಾಗದೆ ಇಲ್ಲಿ ವಿದ್ಯಾರ್ಥಿಗಳನ್ನ ಸರ್ವೆ ಕಾರ್ಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಸ್ಥಳೀಯರು ಹಿಡಿದು ಪ್ರಶ್ನೆ ಮಾಡಿದ್ದಾರೆ. ಸರ್ವೆಗೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ವಿದ್ಯಾರ್ಥಿಗಳನ್ನ ಸಮೀಕ್ಷೆಗೆ ಕಳಿಸಿದಂತಹ ಜಾತಿ ಗಣತಿಗೆ ನಿಯೋಜಿಸಿರುವಂತಹ ಸಿಬ್ಬಂದಿಗೂ ಕೂಡ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜನರು. ತ್ವರಿತವಾಗಿ ಸಮೀಕ್ಷೆ ಮಾಡುವ ಸಲುವಾಗಿ ವಿದ್ಯಾರ್ಥಿಗಳನ್ನ ಕಳಿಸಿದ್ದೀವಿ ಅಂತ ಹೇಳಿ ಜೊತೆಗೆ ಸಮಜಾಯಿಷಿಯನ್ನ ಸಹ ನೀಡ್ತಾ ಇದ್ದಾರೆ. ಯಾರು ಮೇಡಮ್ ತಾವು? ಈಗ ನೀವು ಸ್ಟೂಡೆಂಟ್ಸ್ಗೆಲ್ಲ ನೀವು ಇದು ಮಾಡ್ಬೋದಾ, ಕಳಿಸ್ಬೋದಾ? ಅಲ್ಲ ಮೇಡಮ್, ಒಂದು ನಿಮಿಷ ಮೇಡಮ್, ಈ ಥರ ಸ್ಟೂಡೆಂಟ್ಸ್ಗೆಲ್ಲ ನೀವು ಕಳಿಸ್ಬೋದಾ ಸಮೀಕ್ಷೆಗೆ ನೀವು? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಜಾತಿ ಗಣತಿಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರಲ್ಲ, ಆರಂಭ ಆದಾಗಿನಿಂದಲೂ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರಾ ಅಥವಾ ಸಿಬ್ಬಂದಿ ಇವತ್ತು ಭಾನುವಾರ ಅಂತ ಹೇಳಿ ರಜೆ ತಗೊಂಡ್ಬಿಟ್ಟಿದ್ದಾರಾ, ಹೇಗೆ? ಚೈತ್ರ, ಈ ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂತಹ ಸಾಮಾಜಿಕ ಶೈಕ್ಷಣಿಕ ಜನಗಣತಿ ಏನಿದೆ, ಇದು ಒಂದಷ್ಟು ಗೊಂದಲಕ್ಕೂ ಸಹ ಎಡೆ ಮಾಡಿಕೊಟ್ಟಿರುತ್ತೆ. ಸದ್ಯ ಶಿಕ್ಷಕರು ಈ ಜನಗಣತಿಯನ್ನ ಮಾಡಬೇಕು, ಆದ್ರೆ ಮಕ್ಕಳನ್ನ ಬಳಸ್ಕೊಳ್ತಾ ಇರೋದು, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಇಂತಹ ಘಟನೆಗಳಾಗ್ತಾ ಇರೋದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಸರ್. ಯಾಕಂತ ಹೇಳಿದ್ರೆ ಶಾಲಾ ಮಕ್ಕಳ ಮೊಬೈಲ್ನಲ್ಲಿ ಸರ್ಕಾರಿ ಆ್ಯಪ್ಗಳು ಡೌನ್ಲೋಡ್ ಮಾಡಿ ಅವ್ರಿಗೆ ಕೋಡ್ ವರ್ಡ್ ಇರುತ್ತೆ, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವ್ರ ಕೈನಲ್ಲಿ ಈ ರೀತಿ ಜನಗಣತಿ ಮಾಡಿಸಲು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಸಹ ಮೂಡ್ತಾ ಇರುವಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಶಿಕ್ಷಕರು ಮೇಲ್ನೋಟಕ್ಕೆ ಅವರ ಕೆಲಸವನ್ನ ಮಾಡ್ತಾ ಇಲ್ಲ, ಬದಲಾಗಿ ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಸದ್ಯ ಮೈಸೂರು ನಗರದ ಸುತ್ತಮುತ್ತವೇ ಈ ರೀತಿಯ ಕೆಲಸಗಳು ಆಗ್ತಾ ಇರುವಂಥದ್ದು. ಇದನ್ನ ಸ್ಥಳೀಯರು ಸಹ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ರಾಜ್ಯ ಸರ್ಕಾರದ ಕೋಡ್ಗಳು ಹೇಗೆ ಸಿಗುತ್ತೆ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆ ಆಕೆ ಯಾರು ಈ
ಅದು ಶಾಲಾ ವಿದ್ಯಾರ್ಥಿಗಳಿಗೆ ಆ ಕೋಡನ್ನ ಕೊಟ್ಟು ಮೊಬೈಲ್ನಲ್ಲಿ ಗಣತಿ ಮಾಡ್ಲಿಕ್ಕೆ ಕಳಿಸಿದ್ದಾರೆ, ಅಂಥವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಸದ್ಯ ಈ ಕುರಿತು ರಾಜ್ಯ ಸರ್ಕಾರ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಗಮನ ಹರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಶಿಕ್ಷಕರು ಮಾಡಬೇಕಾದಂತ ಈಗಾಗಲೇ ಜನಗಣತಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಈ ನಡುವೆ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾ ಇರೋದು ಮತ್ತೊಂದು ರೀತಿಯಲ್ಲಿ ಸರ್ಕಾರ ಎಲ್ಲೋ ಎಡುತ್ತಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಗಣತಿ ಮಾಡಲು ನಿಜಕ್ಕೂ ಬರುತ್ತೆ. ಯಾಕಂದ್ರೆ ಇವ್ರಿಗಾದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುತ್ತೆ, ಯಾವ ರೀತಿ ಜನಗಣತಿ ಮಾಡಬೇಕು, ಯಾವೆಲ್ಲ ಅಂಶಗಳನ್ನ ಜನಗಳಿಂದ ಮಾಹಿತಿಯನ್ನ ಪಡ್ಕೋಬೇಕು ಅಂತ. ಇದೆಲ್ಲೋ ಒಂದು ಕಡೆ ಬೇಕಾಬಿಟ್ಟಿಯಾಗಿ ಜನಗಣತಿ ಆಗ್ತಾ ಇದೆಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಅನಂತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಟಿಪ್ಪು ಸುಲ್ತಾನ್ ಬಗ್ಗೆ ಹಾಡಿ ಹೊಗಳಿದ್ದಾರೆ ಮಾಜಿ ಸಚಿವ KN ರಾಜಣ್ಣ. KRS ಕಟ್ಟಲು ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡ್ಯಾಂ ಕೆಲಸವನ್ನ ಮುಗಿಸಿದ್ರು ಅಂತ ಹೇಳಿ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆಯೂ ಕೂಡ KRS ಡ್ಯಾಂ ಯಾರು ಕಟ್ಟಿದ್ರು, ಯಾರು ಅಡಿಗಲ್ಲು ಹಾಕಿದ್ರು, ಯಾರು ಆ ಕೆಲಸವನ್ನ ಪೂರ್ಣಗೊಳಿಸಿದ್ರು ಅನ್ನುವಂತಹ ವಿಚಾರ ವಿವಾದಕ್ಕೆ ಈಡಾಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಮಾಜಿ ಸಚಿವ ರಾಜಣ್ಣ KRS ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡ್ಯಾಂ ಕೆಲಸವನ್ನ ಮುಗಿಸಿದ್ರು ಅಂತ ಹೇಳಿದ್ದಾರೆ. ಡ್ಯಾಂ ಕೆಲಸಕ್ಕೆ ಹಣಕಾಸಿನ ತೊಂದರೆ ಬಂದಿತ್ತು. ರಾಜರು ಮನೆಯಲ್ಲಿದ್ದಂತಹ ಚಿನ್ನವನ್ನ ಬಾಂಬೆಯಲ್ಲಿ ಮಾರಿದ್ರು. ಚಿನ್ನಾಭರಣ ಮಾರಿ ಒಡೆಯರ್ ಹಣವನ್ನ ತಂದಿದ್ರು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಪ್ಪು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲ್ತಾನೆ. 3,30,00,000 ಯುದ್ಧದ ಖರ್ಚನ್ನ ಕೇಳ್ತಾರೆ ಬ್ರಿಟಿಷರು. ಟಿಪ್ಪು ವಿಧಿ ಇಲ್ಲದೆ ಮಕ್ಕಳನ್ನ ಅಡವಿಡ್ತಾನೆ ಅಂತ ಹೇಳಿ ಇತಿಹಾಸವನ್ನ ಕೆದಕಿದ್ದಾರೆ. ದುಡ್ಡು ಕೊಟ್ಟು ಮಕ್ಕಳನ್ನ ಬಿಡಿಸಿಕೊಳ್ಬೇಕಾಗಿರುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲ್ತಾನೆ. ಮಿರ್ಸಾದಿಕ್ ಕಥೆಯಿಂದಾಗಿ ಟಿಪ್ಪು ಸೋಲ್ತಾನೆ ಅಂತ ಹೇಳಿ ಇತಿಹಾಸವನ್ನ ಕೆದಕಿದ್ದಾರೆ. ರೇಷ್ಮೆ ಬೆಳೆಯಲು ಟಿಪ್ಪು ಕಾರಣ ಅಂತ ರಾಜಣ್ಣ ಹೇಳಿದ್ದಾರೆ. ಟಿಪ್ಪು ಬಗೆಗಿನ ಇತಿಹಾಸವನ್ನ ತಿರುಚಬಾರದು. ನಮ್ಮ ಮಕ್ಕಳಿಗೆ ಟಿಪ್ಪು ಇತಿಹಾಸವನ್ನ ಹೇಳಬೇಕು. ಟಿಪ್ಪು ಆನೆಗೆ ಕಣ್ಣು ಹೋಗುತ್ತೆ, ಆಗ ನಂಜುಂಡೇಶ್ವರನಿಗೆ ಹರಕೆ ಮಾಡ್ಕೊಳ್ತಾನೆ ಟಿಪ್ಪು. ನಮ್ಮ ಮಕ್ಕಳಿಗೆ ಟಿಪ್ಪು ಇತಿಹಾಸವನ್ನ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಟಿಪ್ಪುವಿನ ಇತಿಹಾಸವನ್ನು ಯಾವುದೇ ಕಾರಣಕ್ಕೂ ತಿರುಚಬಾರದು ಅಂತ ಸಹ ಹೇಳಿದ್ದಾರೆ. ಟಿಪ್ಪುನ ಇವರೆಲ್ಲ ಕೆಲವು ಜನ ಎಷ್ಟು ಅವಹೇಳನಕಾರಿಯಾಗಿ ತೋರಿಸ್ತಾರೆ ಅಂದ್ರೆ, ನಾನು ಓದಿರೋಂಥ ಪ್ರಕಾರ ಕನ್ನಂಬಾಡಿ ಕಟ್ಟೆ ಪ್ರಾರಂಭ ಮಾಡಿದವನೇ ಅವರು. ಆ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅದನ್ನು ಸಂಪೂರ್ಣ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡುವಾಗ ಹಣಕಾಸಿನ ತೊಂದರೆ ಬಂದಾಗ ಮನೇಲಿ ಚಿನ್ನ ತಗೊಂಡು ಬಾಂಬೆಲಿ ಮಾಡ್ತಾರೆ. ಗೊತ್ತಾಯ್ತಾ? 1924ರಲ್ಲಿ ಅದು ತಮಿಳುನಾಡಿನವ್ರ ಜೊತೆನಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರ ಇದ್ದು ಪ್ರೆಸಿಡೆನ್ಸಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಹೈಟ್ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನೋ ಡಿಸ್ಪ್ಯೂಟ್ ಬಂದಾಗ ಅವರು ಮಾಡಿಸ್ತಾರೆ. ನಾವು ಅದನ್ನ ಮರಿಬಾರ್ದು. ಅದೇ ಟಿಪ್ಪು 4 ಯುದ್ಧ ಮಾಡ್ತಾನೆ ಬ್ರಿಟಿಷ್ನವ್ರ ಮೇಲೆ. 4 ಯುದ್ಧ ಮಾಡಿ 3ನೇ ಯುದ್ಧದಲ್ಲಿ 1792 ಅವನೇನ್ ಮಾಡ್ತಾನೆ, ಸೋತ್ಬಿಡ್ತಾನೆ. ಆಗ ಸೋತಾಗ 3,30,00,000 ವಾರ್ ಎಕ್ಸ್ಪೆನ್ಸಸ್ ಕೇಳ್ತಾರೆ ಯಾರು ಬ್ರಿಟಿಷ್ನವರು. ಅವನ ದುಡ್ಡಿಂದೆ ಅವನ ಮಕ್ಕಳನ್ನ ಅಡ ಇಡ್ತಾರೆ, ತಗೊಂಡು ಎದುರು ಜೈಲಲ್ಲಿ ಇಟ್ಟಿರ್ತಾನೆ ಅವ್ರ ಮಕ್ಕಳು. ಆಮೇಲೆ ಅವ್ರನ್ನ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ತಾನೆ. 4ನೇ ಮೈಸೂರು ವಾರ್ 1799ನಲ್ಲಿ 4ನೇ ಮೈಸೂರು ವಾರ್ ಆಗ್ತಾರೆ. ಆ ಮೈಸೂರು ವಾರಲ್ಲಿ ಅವನು ಮೀರ್ ಸಾದಕ್ ಕಥೆಯಿಂದ ಅವನು ಸೋತೋಗ್ಬಿಡ್ತಾನೆ. ಮೀರ್ ಸಾದಕ್ಕು ದ್ರೋಹ ಮಾಡದೇ ಇದ್ರೆ, ಅವನ ಒಂದು ಶಸ್ತ್ರಾಗಾರ ಜನ ಡ್ಯಾಮೇಜ್ ಆಗದೆ ಇದ್ರೆ ಅವನು ಸೋಲ್ತಾ ಇರಲಿಲ್ಲ. ಅವನ ಮೋಸದಿಂದ ಅವನನ್ನು ಸೋಲಿಸ್ತಾರೆ. ಮತ್ತೆ ರೇಷ್ಮೆ ಬಂದಿದೆಯಲ್ಲ ನಮ್ಮ ರಾಜ್ಯದಲ್ಲಿ, ರೇಷ್ಮೆಗೆ ಅವನೇ ಜನಕ. ರೇಷ್ಮೆದು ಮೊದಲಿನ ಏನು ಬೆಳೆ ಇದೆ, ನಾವದು ಸುಲ್ತಾನ್ ಕಡ್ಡಿ ಅಂತ ಹೇಳಿ ತಂದವನೇ ಅವನು. ಪರ್ಷಿಯಾದಿಂದ ಅವನು ತರಿಸಿ ನಮ್ಮನ್ನು ಇದು ಮಾಡಿದ್ರು. ಇವತ್ತು ನೀವೆಲ್ಲ ರಾಮನಗರಲ್ಲೆಲ್ಲ ಹೋದ್ರೆ ಬರೀ ಮುಸ್ಲಿಮ್ಸೇ ಜಾಸ್ತಿ ರೇಷ್ಮೆ ವಿಲೇಜರ್ಸ್ ನಡೆಸೋರು, ವ್ಯಾಪಾರ ಮಾಡೋರು ಎಲ್ಲ ಅವರೇ ಜಾಸ್ತಿ. ಅದು ಅಲ್ಲಿಂದ ಬಂದಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, KRS ಡ್ಯಾಮ್ ಅನ್ನ ಯಾರು ಕಟ್ಟಿದ್ರು, ಯಾರು ಪೂರ್ಣಗೊಳಿಸಿದ್ರು ಅನ್ನುವಂತಹ ವಿಚಾರ ಈ ಹಿಂದೆಯೂ ಕೂಡ ಸುದ್ದಿ ಮಾಡಿತ್ತು. ಜೊತೆಗೆ ಯದುವೀರ್ ಒಡೆಯರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ರು. ಬಟ್ ಈಗ ಈ ಒಂದು ವಿಚಾರ ಪದೇ ಪದೇ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? KN ರಾಜಣ್ಣ ಅವರು ಈ ಒಂದು ಇತಿಹಾಸವನ್ನ ತಿಳಿಸುವಂತಹ ಸಂದರ್ಭನಾದ್ರೂ ಏನ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಅಂತ?
ಚೈತ್ರ, ನಿಜಕ್ಕೂ ಏನು ಈ ಒಂದು ಟಿಪ್ಪು ಬಗೆಗಿನ ಕೆಲವೊಂದು ವಿಚಾರಗಳನ್ನ ಕೆದಕುವಂತ ಕೆಲಸ ಮಾಡಿ ಈಗ ಸಾಕಷ್ಟು ಚರ್ಚೆಗೆ ಜೊತೆಗೆ ಗೊಂದಲವಾದ ಚರ್ಚೆಗೆ ಕಾರಣ ಆಗಿರತಕ್ಕಂಥದ್ದು ಕೆ.ಎನ್. ರಾಜಣ್ಣ ಅವರು. ಏನು ನಿನ್ನೆ ನಡೆದಂತ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿ ಒಂದು ಮಾತನ್ನ ಹೇಳ್ತಿರ್ತಕ್ಕಂಥದ್ದು. ಇವ್ರು ಹೇಳೋ ಒಂದು ದಾಟಿಯ ಪ್ರಕಾರ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಕೆ.ಎನ್. ರಾಜಣ್ಣ ಅವರು, ಜೊತೆಗೆ ಇಡೀ ಭಾರತ ದೇಶಕ್ಕೆ ರೇಷ್ಮೆ ತಳಿ ತಂದಿದ್ದು ಟಿಪ್ಪು ಸುಲ್ತಾನ್, ಜೊತೆಗೆ ಇವತ್ತಿಗೂ ಕೂಡ ಏನು ಒಂದು ಹಸಿರು ಕಲರ್ದ ಪಚ್ಚೆಯನ್ನ ನಂಜುಂಡೇಶ್ವರ ಅವರ ಲಿಂಗದ ವಿಗ್ರಹ ಮೇಲೆ ಹಾಕ್ತಾರೆ, ಅದು ಕೂಡ ಇವರು ಕೊಟ್ಟಿದ್ದೆ ಟಿಪ್ಪು ನೆನಪಿನ ಕಾಣಿಕೆ ಅಂತ ಹೇಳಿ ಅವರು ಒಂದು ಎಲ್ಲಾ ದಾಟಿಯಲ್ಲೂ ಕೂಡ ಟಿಪ್ಪುನೇ ಗ್ರೇಟ್ ಅನ್ನೋ ಒಂದು ಲೆಕ್ಕಕ್ಕೆ ಮಾತಾಡ್ತಕ್ಕಂಥದ್ದು. ಈ ಒಂದು ಚರ್ಚೆ ನಿಜಕ್ಕೂ ಕೂಡ ಏನೋ ಒಂದು ಇತಿಹಾಸ ಹೇಳೋದೇ ಬೇರೆ, ಜೊತೆಗೆ ಇವರು ತಿಳ್ಕೊಂಡಿರೋದೇ ಬೇರೆ ಅನ್ನೋ ಲೆಕ್ಕಕ್ಕೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇವರೇ ಹೇಳೋ ಪ್ರಕಾರ, ನಾನ್ ತಿಳ್ಕೊಂಡಿರೋ ಪ್ರಕಾರ ಇದು ಈ ತರ ಇದೆ. 4ನೇ ಆಂಗ್ಲೋ ಯುದ್ಧದಲ್ಲಿ ಟಿಪ್ಪು ಸೋಲ್ತಾರೆ. ಆದ ನಂತರ ಅಲ್ಲಿ 3.5 ಲಕ್ಷಕ್ಕೂ ದುಡ್ಡು ಬೇಕಾಗಿರುತ್ತೆ. ಅಲ್ಲಿ ಕೂಡ ಬ್ರಿಟಿಷರು ಈ ಒಂದು ದುಡ್ಡಿನ ಲೆಕ್ಕ ಇಲ್ದಾಗ ಇವ್ರ ಹತ್ರ ಕೊಡೋದಕ್ಕೆ ದುಡ್ಡಿರೋದಿಲ್ಲ. ಆಗ ತನ್ನ ಮಕ್ಕಳನ್ನ ಅಡ ಇಟ್ಟು ಅವರು ಈ ಒಂದು ಸಾಲನ್ನ ತೀರಿಸಬೇಕಾಗಿರೋ ಪರಿಸ್ಥಿತಿ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಚರ್ಚೆ ಈಗ ಸಾಕಷ್ಟು ವಿವಾದಾತ್ಮಕವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಮಂದಿ ಕೂಡ ಏನೋ ಇತಿಹಾಸ ತಜ್ಞರಾಗಿರ್ಬೋದು, ಜೊತೆಗೆ ಮೈಸೂರು ಭಾಗದ ಏನು ಇತಿಹಾಸ ತಜ್ಞರಾಗಿರ್ಬೋದು, ಇವರು ಕೂಡ ಸಾಕಷ್ಟು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೊಪ್ಪಳದಲ್ಲಿ ಪುಷ್ಪ ಸಿನಿಮಾ ಮಾದರಿಯಲ್ಲಿ ಸಿಂಡಿಕೇಟ್ ಮಾಡಿಕೊಳ್ಳಲಾಗಿದೆ. ಕ್ರಷರ್ ಮಾಲೀಕರ ಸಿಂಡಿಕೇಟ್ ಮಾಡಿಕೊಂಡಿದ್ದಾರೆ ಸಂಸದ ರಾಜಶೇಖರ್ ಹಿಟ್ನಾಳ್. ಸಿಂಡಿಕೇಟ್ ಅಂದ್ರೆ ಯಾವುದೋ ಒಂದು ವ್ಯಾಪಾರ ಇರುತ್ತೆ, ಆ ವ್ಯಾಪಾರ ಎಲ್ಲವೂ ಕೂಡ ಆ ಸಿಂಡಿಕೇಟ್ ಸದಸ್ಯರ ಕೈಯಲ್ಲಿರುತ್ತೆ. ಅವರು ಆ ಒಂದು ವಸ್ತು ಆಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ರೀತಿಯ ವ್ಯವಹಾರ ಆಗಿರಬಹುದು, ಎಲ್ಲವನ್ನ ಇವರೇ ಮಧ್ಯದಲ್ಲಿ ನಿಂತು ಮಾಡ್ತಾರೆ. ಹಾಗಾಗಿ ಸಂಸದ ರಾಜಶೇಖರ್ ಹಿಟ್ನಾಳ್ ತಮ್ಮದೇ ಆದಂತಹ ಸಿಂಡಿಕೇಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಪ್ರೇರಣಾ ಎಂಬ ಸಂಸ್ಥೆ ಹೆಸರಿನಲ್ಲಿ ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ. ಬೇರೆ ಕಡೆ ಜಲ್ಲಿ ಖರೀದಿ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ತನ್ನ ಸಂಸ್ಥೆ ಮೂಲಕವೇ ಖರೀದಿಗೆ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಯಾವುದಾದ್ರೂ ವಸ್ತುಗಳನ್ನ ಬೇರೆಯವರಿಗೆ ನೇರವಾಗಿ ಮಾರುವಂತಿಲ್ಲ, ಅದನ್ನ ಇವರ ಸಿಂಡಿಕೇಟ್ಗೆ ತರಬೇಕಾಗತ್ತೆ. ಇವರು ಬೇರೆ ಎಲ್ರಿಗೂ ಕೂಡ ಒಂದು ಕಮಿಷನ್ ಬೇಸ್ ಮೇಲೆ ಆ ಒಂದು ವಸ್ತುಗಳನ್ನ ಮಾರ್ತಾರೆ. ಸೊ ಹಾಗಾಗಿ ತಮ್ಮದೇ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸಂಸದ ಹಿಟ್ನಾಳ್ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನಾವು ಗುತ್ತಿಗೆದಾರರು, ಬೇಕಾದವರಿಗೆ ಖರೀದಿಸ್ತೇವೆ. ಸಂಸದ ರಾಜಶೇಖರ್ ಹಿಟ್ನಾಳ್ ನಡೆಗೆ ತೀವ್ರ ತಿರುಗೇಟು ನೀಡಿದ್ದಾರೆ. ಜೊತೆಗೆ ಗುತ್ತಿಗೆದಾರರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಭೂಮರೆಡ್ಡಿ ಸುಖರಾಜ್ ಹನುಮೇಶ್ ಕಡೆ ಮನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಸದಸ್ಯ ಶ್ರೀ ರಾಜಶೇಖರ್ ಹಿಟ್ನಾಳ್ ಅವರು ಒಂದು ಫಾರ್ಮ್ ಮಾಡಿದ್ದಾರೆ. ಒಂದು ಫಾರ್ಮ್ ಮಾಡಿ ಆ ಫಾರ್ಮಿಗೆ ಕ್ರಷರ್ನವರೆಲ್ಲ ಮಟೀರಿಯಲ್ ಅಲ್ಲಿ ಸಪ್ಲೈ ಮಾಡಬೇಕು, ಅವರಿಂದ ಗುತ್ತಿಗೆದಾರರಿಗೆ ಸಪ್ಲೈ ಮಾಡಬೇಕು. ಇದರಿಂದ ನಮಗೆ GST ಮತ್ತು ರಾಯಲ್ಟಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅದನ್ನು ನಾವು 2 ಸಲ ಮೀಟಿಂಗ್ ಮಾಡಿದಾಗ ಅವ್ರು ತಿಳಿಸಿ ಹೇಳಿದ್ದೀವಿ, ಹಿಂಗಿದೆ ಸರ್, ತಾವು ಅರ್ಥ ಮಾಡ್ಕೊಳ್ಳಿ, ನಮ್ಗೆ ತೊಂದರೆ ಆಗುತ್ತೆ. ಇಲ್ಲ ಅದೆಲ್ಲ ಏನಾಗಲ್ಲ, ನಾವು ಹಿಂಗೆ ಮಾಡೋದು ಅಂತ ಎಲ್ಲ ಕ್ರಷರ್ ಜೊತೆಗೆ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಮಟೀರಿಯಲ್ ಯಾರಿಗೂ ಕೊಡಬಾರ್ದು, ನಮಗೆ ಕೊಡಬೇಕು, ನಮ್ಮ ಪ್ರೇರಣಾ ಅಂತ ಒಂದು ಸಂಸ್ಥೆ ಕೊಡಬೇಕು, ನಾವು ಅವ್ರಿಗೆ ಕೊಡ್ತೀವಿ. ಇದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಕಟ್ಟಬೇಕು. ನಾವು ಮೊದಲೇ ಗುತ್ತಿಗೆದಾರ ಪೇಮೆಂಟ್ ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಸರಿ ಇರದ ಪರಿಸ್ಥಿತಿಯಲ್ಲಿ ಇದ್ದೊತ್ನಾಗ ಅಡ್ವಾನ್ಸ್ ಪೇಮೆಂಟ್ ಕಟ್ಟಿ ನಾವು ಮಟೀರಿಯಲ್ ತೊಗೊಂಡು ಕೆಲಸ ಮಾಡ್ಬೇಕಂದ್ರೆ ನಮಗೆ ಕಷ್ಟದ ಜೀವ. ಇದನ್ನು ನಾವು ಅವ್ರಿಗೆ 2 ಮೀಟಿಂಗ್ ಮಾಡಿದ್ರು ತಿಳಿಸಿ ಹೇಳಿದ್ವಿ. ಅವರು ಇನ್ನಿಲ್ಲಿ ಮೊನ್ನೆ ಆಫೀಸನ್ನು ಓಪನ್ ಮಾಡಿದ್ದಾರೆ. ಈಗ ಸರ್ವಿಸನ್ನು ಈಗ ಪ್ರೈವೇಟಿಗೂ ಅನ್ವಯಿಸುತ್ತಿದ್ದು. ಯಾರ್ಯಾರು ಒಂದು ಟ್ರಿಪ್ ಕಂಕರ್ ಬೇಕಂದ್ರೆ ಆ ಸಂಸ್ಥೆಗೆ ಫೋನ್ ಮಾಡಬೇಕು, ಅಡ್ವಾನ್ಸ್ ಕಟ್ಟಬೇಕು. ಲೋಕಸಭಾ ಸದಸ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಶರಣಪ್ಪ ಬಾಚಲಾಪುರ, ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಸಿಂಡಿಕೇಟ್ ಕ್ರಿಯೇಟ್ ಮಾಡಿಕೊಂಡು ಅಧಿಕಾರವನ್ನು ನಡೆಸುವಂಥದ್ದನ್ನ. ಆದರೆ ಇಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ತಮ್ಮದೇ ಸಿಂಡಿಕೇಟ್ ಅನ್ನ ಮಾಡಿಕೊಂಡು ಇದರಿಂದ ಗುತ್ತಿಗೆದಾರರಿಗೆ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈಗ ಆರೋಪ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರಾ? ಇದರಿಂದ ಗುತ್ತಿಗೆದಾರರಿಗೆ ಮೋಸ ಆಗ್ತಾ ಇದೆಯಾ? ಎಷ್ಟು ವರ್ಷಗಳಿಂದ ಈ ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಇವರು? ಏನು ಚೈತ್ರ, ಈಗಾಗಲೇ ಏನು ನಿನ್ನೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಮತ್ತು ಕೆಲವು ಗುತ್ತಿಗೆದಾರರು, ಅದು ಪಕ್ಷಾತೀತವಾಗಿ ಸಹ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿರುವಂತಲ್ಲಿ ರಾಜಶೇಖರ್ ಹಿಟ್ನಾಳ್, ಸಂಸದರಾಗಿಂತ ರಾಜಶೇಖರ್ ಹಿಟ್ನಾಳ್ ಒಂದು ಪ್ರೇರಣಾ ಸಂಸ್ಥೆ ಅಂತ ಕನ್ಸ್ಟ್ರಕ್ಷನ್ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆಯಿಂದಲೇ ಈಗ ಅವರು ಎಲ್ಲ ಏನು ಕೃಷಿಯರಿಂದ ಬರುವಂತ ಮೆಟೀರಿಯಲ್ಗಳನ್ನ ಒಂದೇ ಕಡೆಯಿಂದ ಬಂದು ಅದು ಏಕಸ್ವಾಮಿತ್ಯದಲ್ಲಿ ಖರೀದಿ ಆಗಬೇಕು, ಮತ್ತೆ ಕೃಷಿಯರುಗಳು
ಅಲ್ಲಿನೇ ತೆಗೆದುಕೊಂಡು ಅಲ್ಲಿಂದ ನಂತರ ಆ ಗುತ್ತಿಗೆದಾರ ತೆಗೆದುಕೋಬೇಕು ಅನ್ನುವಂಥ ಒಂದು ನಿಯಮವನ್ನು ಮಾಡ್ಕೊಂಡಿದ್ವಿ. ಈ ಕಾರಣಕ್ಕಾಗಿ ಕ್ರಷರ್ಗಳಿಂದ ಏನು ಜಲ್ಲಿಕಲ್ಲುಗಳಿದೆ ಮತ್ತು ಅದರಲ್ಲಿ ಬೇಕಾದಂಥ ಏನು ಮಟೀರಿಯಲ್ ಬೇಕಾಗಿದೆ ಅದನ್ನೆಲ್ಲವನ್ನು ಅಲ್ಲೇ ಖರೀದಿಸಬೇಕು ಅನ್ನುವಂಥ ನಿಯಮ ಹಾಕೊಂಡು ಈಗ ಅದು ಆ ಗುತ್ತಿಗೆದಾರರಿಗೆ ತೊಂದರೆ ಆಗಿದೆ ಅನ್ನುವಂಥ ಆರೋಪ ಇದೆ. ಜೊತೆಗೆ ಅವ್ರು ಹೇಳುವಂದ್ರೆ ಈಗಾಗಲೇ ನಮ್ಗೆ ಪೇಮೆಂಟ್ಗಳೇ ಕಷ್ಟ ಆಗ್ತಾ ಇದೆ, ಜೊತೆಗೆ ಗುತ್ತಿಗೆದಾರರು ಸಂಕಷ್ಟ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಒಂದೇ ಕಡೆನೇ ಈಗ ಇದು ಮಾಡೋದು ಮತ್ತೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಅನ್ನುವಂಥ ಏನು ನಿಯಮ ಮಾಡಿದರೆ ಇದು ಸರಿಯಲ್ಲ ಅನ್ನುವಂಥದ್ದು, ಇದಕ್ಕೆ ಏಕಸ್ವಾಮ್ಯತ್ವವನ್ನು ಅವ್ರು ಸಾಧಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೇಳ್ತಾರೆ. ಆದರೆ ಈ ಮಧ್ಯೆ ಏನು ಕೃಷಿಯರ್ ಮಾಲೀಕರ ಸಂಘದ ಅಧ್ಯಕ್ಷರು, ಕೃಷಿಯರ್ ಮತ್ತು ಕ್ವಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಒಂದು ಇದನ್ನು ಮಾಡ್ತೀವಿ, ಅದಕ್ಕೆ ಸ್ಪಷ್ಟನೆ ನೀಡುವಂತಿದ್ದು. ಇದು ರಾಜಶೇಖರ್ ಹಿಟ್ನಾಳ್ ಅವರೇ ಅದೇ ಪ್ರಶ್ನೆ ಏನಲ್ಲ, ಆದರೆ ಕೃಷಿಯರ್ ಮಾಲೀಕರಿಗೆ ಈಗಾಗಲೇ ಸಾಕಷ್ಟು ಆರ್ಥಿಕ ತೊಂದರೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಹಣ ಪಾವತಿ ಆಗ್ತಿಲ್ಲ, ಗುತ್ತಿಗೆದಾರರು ಬೇರೆ ಬೇರೆ ಕಡೆ ಸಾಲವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ನಿರ್ಧಾರ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ಇದು ಏಕಸ್ವಾಮ್ಯತ್ವವನ್ನು ಬಳಸುವಂತ ಪ್ರಯತ್ನ ನಡೆದಿದೆ. ಇದಕ್ಕೆ ಆ ಗುತ್ತಿಗೆದಾರರು ವಿರೋಧ ಮಾಡಿ ಬರುವ ದಿನಗಳಲ್ಲಿ ಹೋರಾಟ ಮಾಡ್ತೀವಿ, ಜೊತೆಗೆ ನಾವೆಲ್ಲ ಕೆಲಸವನ್ನು ಸ್ಥಗಿತಗೊಳಿಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪ್ರೇರಣಾ ಸಂಸ್ಥೆಯಿಂದಲೇ ಜಲ್ಲಿಕಲ್ಲು ಖರೀದಿಸಬೇಕೆಂಬ ಆರೋಪದ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ರ ಪಾತ್ರವಿಲ್ಲ ಅಂತ ಕೊಪ್ಪಳ ಜಿಲ್ಲಾ ಕ್ರಷರ್ ಮತ್ತು ಕ್ವಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕೊಟ್ರೇಶ್ ನಲವಾಡದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ಇದು ಮಾಡಿ ಎಂಟ್ರಿ ಆಗಿ ಈ ಥರ ಎಲ್ಲ ಕ್ರಷರ್ಗಳನ್ನು ಏಕಸ್ವಾಮ್ಯತೆ ಮಾಡಿ ತಮ್ಮ ಕಂಟ್ರೋಲ್ನೇ ತೊಗೊಂಡಾರ ಅಂತಂದು ಒಂದು ಆರೋಪ ಮಾಡಿದ್ರು. ಅದರಲ್ಲೆಲ್ಲ ಸುಳ್ಳು. ಆ ಆರೋಪ ಸುಳ್ಳು. ನಾವು ಕ್ರಷರ್ ಈಗ ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳು, ಕ್ರಷರ್ಗಳ ಸಂಖ್ಯೆ ಭಾಳ ಆಗಿ ಮತ್ತು ಏನಾಗಿತ್ತು ಅಂದ್ರೆ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಒಂದು ಕ್ರಷರ್ನಾಗ ಬಾಕಿ ಮಾಡಿ ಅಲ್ಲಿ ಪೇಮೆಂಟ್ ಕೇಳಕ್ಕೆ ನಿಂತ್ಕೊಳ್ಳೋಣ ಮತ್ತೆ ಇನ್ನೊಂದು ಕ್ರಷರಿಗೆ ಹೋಗೋದು, ಆ ಕ್ರಷರಿಗೆ ಹೋಗೋದು. ಹಿಂಗೆ ಅವ್ರೇನಂದ್ರೆ ಪೇಮೆಂಟ್ ಕೊಡದಾದ್ರೆ ಸತಾಯಿಸ್ತಾರ. ನಮಗೆ ಎಲ್ಲ ಕಡೆಗೂ ಬಾಕಿ ಮಾಡ್ಕೊಂತ ಹೋಗೋದು. ನಮ್ಮಲ್ಲಿ ಒಬ್ರಿಗೊಬ್ರಿಗೆ ಗೊತ್ತೂ ಆಗ್ತಿದ್ದಿಲ್ಲ, ಇಲ್ಲಿ ಅವರು ಇವರು ತೊಗೊಂಡು ಕುಂತಾರಂತಂದೇಳಿ ಪೇಮೆಂಟನ್ನು ಕೊಡೋಂಗಿಲ್ಲ. ಮೇಲತ್ತು ನಮ್ಗೆ ಈಗ ಆರ್ಥಿಕ ಸಂಕಷ್ಟದಿಂದ ಇದ್ದೀವಿ, ಸರ್ಕಾರದಲ್ಲಿ ಕೆಲಸ ಕಮ್ಮಿ ಇರೋದ್ರಿಂದ. ಆಮೇಲೆ ಅವರಿಗೂ ಪೇಮೆಂಟ್ ಈಗ ಯಾರೂ ಕೊಡ್ತಾನೇ ಇಲ್ಲ ನಮಗೆ. ಏನಕ್ಕೆ ಒಬ್ಬರು 4-5 ವರ್ಷದಿಂದ ಪೇಮೆಂಟ್ ಕೊಡೋದು ಪೆಂಡಿಂಗ್ ಅದ ಒಬ್ಬೊಬ್ರು.